ನಾನು ಏನು ಮಾಡೋದಪ್ಪ ಈಗ? ಬರೀ ಇದನ್ನೇ ನಂಬ್ಕೊಂಡು ಇರಬಾರ್ದಿತ್ತು. ಸೇವಿಂಗ್ಸ್ ಸ್ವಲ್ಪ ಇದ್ದಿದ್ದಕ್ಕೆ ಅಡ್ಡಿಲ್ಲ, ಅದು ಎಷ್ಟು ದಿವಸ ಬರುತ್ತೆ ಬೇಕಾತಲ್ಲ. ಸುಮ್ಮನೆ ಅವಾಗ ಸ್ವಲ್ಪ ದುಡ್ಡು ತೆಗೆದು ಹಳ್ಳಿ ಜಮೀನಿನ ಮೇಲೆ ಹಾಕಿಟ್ಟಿದ್ರೆ, ನಂದು ಅಂತ ಸಪ್ರೇಟ್ ಒಂದು ಮಾಡಿಟ್ಕೊಂಡಿದ್ರೆ ಈಗ ಅಲ್ಲಿ ಹೋಗ್ಬಿಡ್ಬೋದಿತ್ತು. ಯಾವ ತೊಂದರೆನೂ ಇರ್ತಿರಲ್ಲ. ಈಗ ಏಕಾಏಕಿ ಊರಿಗೆ ಬರ್ತೀನಿ ಅಂತ ಹೋಗೋದು ಹೆಂಗೆ? ಅವ್ರು ಏನು ಅಂದ್ಕೋತಾರೋ. ದಿನ ಬೆಳಗಾದ್ರೆ ಏನಾದ್ರು ಹೇಳಕ್ಕೆ ಶುರು ಮಾಡ್ತಾರೆ, ನಾವು ಅದನ್ನು ಕೇಳ್ಕೊಂಡಿರೋಕ್ಕಾಗ್ತದ? ಅಪ್ಪ ದೇವ್ರೇ, ಸಾಯಿಬಾಬಾ, ಎಲ್ಲರೂ ಒಂದು ಜಾಬ್ ಸಿಗಂಗಾದ್ರೆ ಸಾಕಪ್ಪ. ನನ್ನ ಸೇವಿಂಗ್ಸ್ ದಿನದಿಂದ ದಿನಕ್ಕೆ ಕರಗ್ತಾ ಇದೆ. ಏನು ಮಾಡೋದು ನಾನು? ಇವನಿಗೆ ಏನಾಗಿದೆ ಅಂತ ಯಾವಾಗ ನೋಡಿದ್ರು ಏನಾದ್ರು ಒಂದು ಹಿಡ್ಕೊಂಡು ಓದ್ತಿರೋದಪ್ಪ. ಇರೋ ಕೆಲಸನ ಉಳಿಸ್ಕೊಳಕ್ಕಾಗಿಲ್ಲ. ಈಗ ನೋಡಿದ್ರೆ ಮನೇಲಿ ಸುಮ್ಮನೆ ಕೂತಿರೋದು. ಬೇರೆ ಕಡೆ ಎಲ್ಲ ಟ್ರೈ ಮಾಡ್ಬೋದು, ಅದನ್ನು ಮಾಡಲ್ಲ. ಎಷ್ಟು ದಿವಸ ಹೀಗೆ ಕೂತಿರ್ತಾನೆ ಏನೋ. ಸಚಿನ, ಅದೇನು ಮಾಡ್ತಿದ್ದೀಯಾ? ಒಂಚೂರು ಒಳಗೆ ಬಂದು ಕಿಚನಲ್ಲಿ ನಂಗೆ ಹೆಲ್ಪ್ ಮಾಡಾದರೂ ಮಾಡ್ಬೋದಪ್ಪ. ಯಾವಾಗ ನೋಡಿದ್ರು ಒಂದು ಬುಕ್ ಇಟ್ಕೊಂಡು ಕೂತಿರ್ತೀಯ. ಅದು ಏನು ಓದ್ತೀಯೋ ಏನು ಬಿಡ್ತೀಯೋ? ಇದೇ ಟೈಮಲ್ಲಿ ಒಂದಿಷ್ಟು ರೆಸ್ಯೂಮ್ ಬೇರೆ ಬೇರೆ ಇದಕ್ಕೆಲ್ಲ ಕಳಿಸ್ಬೋದು, ಅದನ್ನು ಮಾಡಲ್ಲ ಅಂತೀಯ ನೀನು. ನಿಂದು ಒಳ್ಳೆ ಕತೆ ಆಯ್ತಲ್ಲ. ಯಾವಾಗಲೂ ಏನಾದ್ರು ಓದ್ತಿರ್ತೀರಿ ಅಂದರೆ ಕತೆ ಕಾದಂಬರಿ ಓದ್ತಾ ಇರೋದಲ್ಲ ನಾನು. ಅದನ್ನು ತಿಳ್ಕೊ. ರೆಸ್ಯೂಮ್ ಕಳಿಸ್ಬೇಕಂತೆ, ಅದಕ್ಕಂತಲೇ ನಾನೆಲ್ಲ ಸರ್ಚ್ ಮಾಡ್ತಿರೋದು. ಕಳಿಸೋಲಿಗೆಲ್ಲ ಆಗಿದೆ, ಗೊತ್ತು ನನಗೆ. ಅಷ್ಟು ಏನು ತಿಳುವಳಿಕೆ ಇಲ್ಲದೆ ಇರೋನೇನಲ್ಲ. ಕಿಚನಲ್ಲಿ ಹೆಲ್ಪ್ ಮಾಡ್ಬೇಕಂತ ಏನಿದೆ ಅಲ್ಲಿ ಹೆಲ್ಪ್ ಮಾಡೋಕ್ಕೆ? ಎಲ್ಲ ಕೆಲಸ ನಾನೇ ಮಾಡಿಟ್ಟಿದ್ದೀನಪ್ಪ. ಈಗ ಸ್ವಲ್ಪ ಮಾಡೋಕ್ಕೂ ಅಲ್ಲಿ ಬಂದು ಹೆಲ್ಪ್ ಮಾಡ್ಬೇಕಂತ ಸುಮ್ಮನೆ ನಿಂತ್ಕೊಂಡು ಅದು ಇದು ಮಾತಾಡ್ಬೇಕೇನೋ. ಅದು ಒಂದು ಮಾತು, ಎರಡು ಮಾತು, ಮೂರನೇ ಮಾತಿಗೆ ಜಗಳ ಶುರು ಮಾಡ್ತೀಯ. ಮತ್ತೇನಕ್ಕೆ ಬರ್ಬೇಕು ಅಲ್ಲಿಗೆ? ಒಳ್ಳೆ ಕತೆ ಆಯ್ತು ಇವಳದ್ದು. ಏನು ಮಾಡಿದ್ರು ತಪ್ಪೆ. ನಾನು ಏನು ಹೇಳಿದ್ರು ತಪ್ಪೇ ನಿಂಗೆ. ಯಾವ ಮಾತು ಹೇಳಿದ್ರು ಇದೇ ಥರ ರಿಯಾಕ್ಟ್ ಮಾಡ್ತೀಯ. ಏನು ಕೆಲಸ ಇಲ್ಲದೆ ನಾನಲ್ಲಿ ಕಿಚನಲ್ಲಿ ಇದ್ದೀನಾ? ಬೇಡ ಬಿಡು, ಹೆಲ್ಪ್ ಮಾಡಬೇಡ. ಅದೇ ಥರ ಕೂತೇ ಇರು. ಹೀಗೆ ಕೂತೇನೆ ಈ ಪರಿಸ್ಥಿತಿ ಬಂದಿದ್ದು. ಎಲ್ಲ ಹಾಗೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಿದ್ರೆ ಯಾಕೆ ನಿಮ್ಮನ್ನು ತೆಗೆದಾಕ್ತಿದ್ರು? ನಾನು ಈಗ ಹೋಗ್ತಿಲ್ವಾ ಆಫೀಸಿಗೆ? ನಿಂದೇ ಸಬ್ಜೆಕ್ಟು, ನಾನು ಕೆಲಸ ಮಾಡ್ತಿಲ್ವಾ? ಸ್ವಲ್ಪ ಡೆಡಿಕೇಶನ್ ಇರಬೇಕು. ನಾ ಅಲ್ಲಿ ಕೂತ್ಕೋತೀನಿ, ಯಾರಾದ್ರೂ ಫೋನಲ್ಲಿ ಮಾತಾಡ್ತಿರ್ತೀನಿ ಅಂದರೆ ಯಾರು ಕೇಳ್ತಾರೆ? ಹೀಗೆ ಆಗೋದು. ಎಂಥ ಜನ ನೋಡಿ ನೀನು. ನಾನಿಷ್ಟು ಜವಾಬ್ದಾರಿ ತಗೊಂಡು ಒಂದು ಕೆಟ್ಟ ಅಭ್ಯಾಸ ಇಲ್ಲ, ಏನಿಲ್ಲ, ಎಲ್ಲ ಫ್ಯಾಮಿಲಿಗೆ ಅಂತಲೇ ಮಾಡ್ತೀನಿ. ಆದರೂ ನಿಂಗೆ ತೃಪ್ತಿ ಇಲ್ಲ. ನಮ್ಮ ಅತ್ತಿಗೆ ನೋಡು, ಅಣ್ಣ ಆ ಥರ ಮಾಡ್ತಾನೆ, ಯಾವ ಒಂದು ಜವಾಬ್ದಾರಿನೂ ಇಲ್ಲ. ಆದರೂ ಎಲ್ಲ ಸಹಿಸ್ಕೊಂಡು ಹೆಂಗೆ ಮನೆ ಸಂಸಾರ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ನೋಡಿ ಕಲಿಬೇಕು ಹೆಣ್ಮಕ್ಳು ನಿಜವಾಗ್ಲೂ. ಓಹೋ, ಹಾಗೆಲ್ಲ ಉಂಟಾ ತಲೆಯಲ್ಲಿ? ಯಾವತ್ತೂ ಆ ಥರ ಕನಸು ಕಾಣಕ್ಕೆ ಹೋಗಬೇಡಿ. ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು ನಾನು ಹಾಗಾಗಲ್ಲ. ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ. ಅದಕ್ಕೆ ಗಂಡ ಏನು ಹೇಳಿದ್ರು ಸರಿ ಅಂದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ನಾನಂತೂ ಹಾಗಲ್ಲ. ಇನ್ನೊಂದು 2 ತಿಂಗಳು ನೋಡ್ತೀನಿ. ನೀನು ಸಂಪಾದನೆ ಮಾಡಿಲ್ಲ ಅಂದರೆ ಅದು ಈ ಮನೆ ಎಲ್ಲ ಖರ್ಚು ನನಗೂ ನಿನಗೂ ಸೇಮ್ ಶೇರ್ ಹಾಕಿರ್ತೀನಿ. ಯಾವಾಗ ಬೇಕಾದರೂ ಕೊಡು. ಹೌದೌದು, ಒಳ್ಳೆಯವ್ರು ಯಾರು ಕಂಡ್ರೆ ನಿನಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತಾನೆ ಅನ್ಸೋದು. ಅವ್ರ ತಲೆಯಲ್ಲಿ ಬುದ್ಧಿ ಇದ್ದಿದ್ದಕ್ಕೆ ಇವತ್ತು ಆ ಮನೆ ಉಳ್ಕೊಂಡದೆ. ಅಪ್ಪ ಅಮ್ಮನೂ ಸ್ವಲ್ಪ ನೆಮ್ಮದಿಯಿಂದ ಅದರಲ್ಲಿ. ಅವರು ಹತ್ಕೊಂಡು ಮನೆಗೆ ಹೋಗಿದ್ರೆ ಯಾರಿಗೆ ಹೇಳಬೇಕಿತ್ತು? ಮಾತಾಡ್ತಾಳೆ, ತಲೆಯಲ್ಲಿ ಬುದ್ಧಿ ಇಲ್ಲ ಅಂತೆ. ನಿನ್ನಷ್ಟು ಬುದ್ಧಿ ಇಲ್ಲ ನಿಜವಾಗ್ಲೂ. ನೋಡಿ, 1 ಸರಿ ಆದರೂ ಸರಿ, 2 ಸರಿ ಆದರೂ ಸರಿ, ಪದೇ ಪದೇ ಹೀಗೆ ಹೇಳ್ತಾ ಇದ್ರೆ ಚೆನ್ನಾಗಿರಲ್ಲ. ಯಾವಾಗ ನೋಡಿದ್ರು ಇದೇ ಆಯ್ತು ಇವ್ರದ್ದು. ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅಷ್ಟು ಸಂಸಾರ ಮಾಡ್ತಾರೆ. ನನಗದ್ರ ಅವಶ್ಯಕತೆ ಖಂಡಿತ ಇಲ್ಲ. ಆಗಲೇ ಹೇಳಿದ್ದೀನಿ ನಾನು. ನಮ್ಮ ಅಪ್ಪ ಅಮ್ಮ ನಂಗೆ ಓದಿಸ್ಯಾರೆ, ಜಾಬ್ ಕೊಡ್ಸ್ಯಾರೆ, ನಂಗೆ ಇದ್ರಲ್ಲಿ ತೃಪ್ತಿ ಅದೇ. ನಂಗೆ ಬೇರೆ ಯಾರನ್ನ ನೋಡಿ ಕಲಿಬೇಕಾಗಿದ್ದು ಏನೂ ಇಲ್ಲ. ಸರಿ, ಬೇಡ ನೀನು ಕಲಿಯೋದು. ಅದು ನಿಂಗೆ ಕಲಿಯೋಕೆ ಆಗೋದೂ ಇಲ್ಲ. ಅದು ಅಲ್ಲದೆ ಅವೆಲ್ಲ ಕಲ್ತು ಬರೋಂಥವು ಅಲ್ಲ, ಬೈ ಬರ್ತು ಬಂದಿರಬೇಕು. ಮನೇಲಿ ಒಳ್ಳೆ ಸಂಸ್ಕಾರನೂ ಕಲಿಸಿರ್ಬೇಕು ಅಪ್ಪ ಅಮ್ಮ. ಆವಾಗ ಮಾತ್ರ ಹಂಗೆ ನಡ್ಕೊಳಕ್ಕೆ ಸಾಧ್ಯ. ನಿಮ್ಮ ಮಾತಿನ ಅರ್ಥ ಏನು? ನನ್ನ ಅಪ್ಪ ಅಮ್ಮ ನನಗೆ ಸಂಸ್ಕಾರ ಕಲಿಸಿಲ್ಲ ಅಂತಾನಾ? ಯಾವುದ್ರಿ ಸಂಸ್ಕಾರ? ಯಾವುದು ಸಂಸ್ಕಾರ?
ಗಂಡ ಏನು ಮಾಡಿದ್ರು ಅದನ್ನೇನೋ ಕೇಳದೆ ಮತ್ತು ವಾಪಸ್ ಅವನ ಹತ್ರಕ್ಕೆ ಬರೋದು, ಅವ್ನು ಕೂಡ ಟಾರ್ಚರ್ನೆಲ್ಲ ಸಹಿಸ್ಕೊಂಡಿರೋದು, ಇದು ಸಂಸ್ಕಾರನಾ? ಸಂಸ್ಕಾರ ಅಂತ ಹೇಳಲ್ಲ, ಇದನ್ನು ದಡ್ಡತನ ಅಂತಾರೆ. ಆಗಲಿ, ದಡ್ಡತನನೇ ಆಗಲಿ. ದಡ್ರೆ ಅವರು ದಡ್ರೆ, ನಾನು ದಡ್ರೆ. ನಿನಗದ್ರ ಬಗ್ಗೆ ತಲೆ ಬಿಸಿ ಬೇಡ. ಸದ್ಯದಲ್ಲೇ ನಾನೊಂದು ಬಿಸ್ನೆಸ್ಸು ಶುರು ಮಾಡ್ತೀನಿ. ಸ್ವಲ್ಪ ಪ್ರಾಫಿಟ್ ಆಗೋಕ್ಕೆ ಶುರು ಆಗಲಿ, ಆಮೇಲೆ ನೋಡಿರೋದು. ಅಲ್ಲ, ಆಮೇಲೆ ನೀನು ಇಷ್ಟೆಲ್ಲ ಮಾತಾಡಲ್ಲ, ಚೆನ್ನಾಗೇ ಮಾತಾಡ್ತೀಯ, ನಂಗೆ ಗೊತ್ತು. ನಾನು ಸ್ಯಾಲ್ರಿ ತರುವಾಗ ಹೆಂಗಿದ್ದೆ ನೀನು, ಈಗ ಹೆಂಗಿದೀಯಾ, ನಾನೆಲ್ಲ ಅಬ್ಸರ್ವ್ ಮಾಡ್ತಿದ್ದೀನಿ. ನೋಡಿ ಸಚಿನ್, ನಾನು ಹೇಳ್ತೀನಿ, ನಾನು ಹೇಗೂ ಆಗಿಲ್ಲ, ಇದ್ದ ಹಾಗೆ ಇದ್ದೀನಿ. ನಿಮಗೆ ಹಂಗೆ ಅನ್ನಿಸ್ತಿದೆ ಅಷ್ಟೇ. ನಾನು ಏನು ಹೇಳಿದ್ರು ತಪ್ಪು ಅಂತ ಅನ್ನಿಸ್ತುಂಟು ಇತ್ತೀಚೆಗೆ. ನಾನಾದ್ರು ಏನು ಮಾಡಲಿ ಅದಕ್ಕೆ? ಅಲ್ಲ, ಅಷ್ಟಕ್ಕೂ ಬಿಸ್ನೆಸ್ಸು ಅಂದ್ರಲ್ಲ, ಏನು ಬಿಸ್ನೆಸ್ಸು? ನೋಡಿ ಸಚಿನ್, ನಾನು ಹೇಳಿರ್ತೀನಿ, ಬಿಸ್ನೆಸ್ ಅಂದರೆ ಅದಕ್ಕೆ ಬಂಡವಾಳ ಹಾಕಬೇಕಾಗಿರುತ್ತೆ. ಬಂದರೆ ಬಂತು, ಹೋದರೆ ಹೋಯ್ತು. ತುಂಬ ದುಡ್ಡಿರೋರು ಏನು ಮಾಡೋದು ಅಂತ ಖರ್ಚು ಮಾಡೋಕ್ಕೆ ಯೋಚನೆ ಮಾಡ್ತಿರ್ತಾರಲ್ಲ, ಅಂಥವರಿಗೆ ಸರಿ, ನಮಗಲ್ಲ. ನೋಡಿ, ಆಲ್ರೆಡಿ ನಿಮ್ಮ ಸೇವಿಂಗ್ಸ್ ಎಲ್ಲ ಕರಗ್ತಾ ಇದೆ, ನನಗೆ ಗೊತ್ತು. ಮಕ್ಕಳ ಭವಿಷ್ಯ ನೋಡಬೇಕು ನಾವು. ನೀವು ಈಗ ಉಳಿದಿದ್ದನ್ನೆಲ್ಲ ತೆಗೆದು ಬಿಸ್ನೆಸ್ಸಿಗೆ ಅಂತ ಹಾಕಿ ಅದೇನಾದ್ರು ಲಾಸ್ ಆದರೆ ಆಮೇಲೆ ಏನು ಮಾಡ್ತೀರಾ? ಇದಕ್ಕಾಗಿ ಯೋಚನೆ ಮಾಡೋ ಟೈಮಲ್ಲೇ ಬೇರೆ ಯಾವ್ದಾದ್ರು ಜಾಬ್ ಸಿಗತ್ತಾ ಅದನ್ನು ನೋಡಿ. ಸಿಗತ್ತೆ, ಸಿಗಲ್ಲ ಅನ್ನೋದೇನಿಲ್ಲ, ನೀವು ಟ್ರೈ ಮಾಡಬೇಕಷ್ಟೆ. ಎಷ್ಟು ಸರಿ ಹೇಳೋದು ನಿಂಗೆ, ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಅಂತ? ಮತ್ತೆ ಬಂದು ಅದನ್ನೇ ಹೇಳ್ತಾಳೆ. ಹೋಗಿ ನಿನ್ನ ಕೆಲಸ ನೋಡಿ ಹೋಗು. ನನ್ನ ಹತ್ರ ಪದೇ ಪದೇ ಮಾತಾಡೋಕ್ಕೆ ಬರಬೇಡ ನೀನು. ಇಲ್ಲ, ಬರಲ್ಲ, ಖಂಡಿತ ಬರಲ್ಲ. ಆದ್ರೆ ಒಂದು ಮಾತು ಹೇಳಿ, ಎಂಥ ಬಿಸ್ನೆಸ್ ಮಾಡ್ತಿರೋದು ನೀವು? ಏನು ಬಿಸ್ನೆಸ್? ನೀವು ಒಬ್ಬರೇ ಮಾಡ್ತಿದ್ದೀರೋ, ಪಾರ್ಟ್ನರ್ ಇದ್ದಾರೋ, ಏನದು ಹೇಳಿಬಿಡಿ. ನಾನು ಒಂದೆರಡು ಕಡೆ ವಿಚಾರಿಸ್ತೀನಿ. ಇದನ್ನು ಈ ಬಿಸ್ನೆಸ್ ಮುಂದುವರಿಸ್ಬೋದಾ, ಏನಾದ್ರು ಪ್ರಾಫಿಟ್ ಇದೆಯಾ ಅಥವಾ ಏನಾದ್ರು ಫ್ರಾಡಾ ಅಂತ ಹಾಗೆಲ್ಲ ನೋಡ್ತೀನಿ ನಾನು. ಹೇಳಿ, ಏನು ಬಿಸ್ನೆಸ್ ಮಾಡ್ತಿದ್ದೀರಿ? ಏನೂ ಅಲ್ಲ, ಊರಿಂದ ಸ್ವಲ್ಪ ಪ್ರಾಡಕ್ಟ್ ತರಿಸಿ ಇಲ್ಲಿ ಸೇಲ್ ಮಾಡೋದು. ಆರ್ಗ್ಯಾನಿಕ್ ಪ್ರಾಡಕ್ಟ್, ಅವಕ್ಕೆಲ್ಲ ಹೆಂಗಿದ್ರು ತುಂಬ ಡಿಮ್ಯಾಂಡ್ ಇರತ್ತೀಗ. ಜನ ಎಲ್ಲ ಹೆಲ್ತ್ ಕಾನ್ಷಿಯಸ್ ಆಗ್ತಿದ್ದಾರೆ, ಆ ಥರದನ್ನು ಇಷ್ಟಪಡ್ತಾರೆ. ಅಲ್ಲಿ ಹಳ್ಳಿ ಕಡೆಯವ್ರಿಗೆ ಏನು ಅದನ್ನು ತಯಾರಿಸೋಕ್ಕೆ ಜಾಸ್ತಿ ಖರ್ಚೇನು ಬರಲ್ಲ, ಒಳ್ಳೆ ರೇಟಿಗೆ ಕೊಡ್ತಾರೆ ನಮಗೆ. ನಾವು ಇಲ್ಲಿ ತಂದು ಜಾಸ್ತಿ ರೇಟಿಗೆ ವ್ಯಾಪಾರ ಮಾಡಿದ್ರೆ ಆಯಿತು, ಲಾಭ ಬರುತ್ತೆ. ಅವಾಗ ಬರದೇ ಇಲ್ಲಿ ಹೋಗುತ್ತೆ. ಆವಾಗ ಯಾವನು ಕೆಲಸದಿಂದ ತೆಗೆದು ಹಾಕೋಕ್ಕೂ ಆಗಲ್ಲ, ಏನೂ ಆಗಲ್ಲ. ನಾವೇ ಇನ್ನು ಬೇಡ ಅಂತ ಬಿಟ್ಟು ಬರ್ಬೇಕಷ್ಟೆ. ಅಲ್ಲ ಸಚಿನ್, ನಿಮಗೆ ಏನಾಗಿದೆ? ಅದರಲ್ಲೆಲ್ಲ ಏನು ಮಹಾ ಪ್ರಾಫಿಟ್ ಇರುತ್ತೆ? ನಿಮ್ಮ ಸರ್ಟಿಫಿಕೇಟ್ಸ್ನೆಲ್ಲ ಒಂದು ಸರಿ ಕಣ್ಣು ಮುಂದೆ ತಂದ್ಕೊಳ್ಳಿ. ನಿಮಗದು ಇದು ಸೂಟ್ ಆಗತ್ತಾ ಯೋಚನೆ ಮಾಡಿ. ಯೋಚನೆ ಮಾಡಿ ಆಮೇಲೆ ಮುಂದೆ ಹೆಜ್ಜೆ ಇಡಿ. ನಿಮಗಿದನ್ನೆಲ್ಲ ಹೇಳಿದ್ಯಾರು? ಯಾರು ಹೇಳಿದ್ದು? ನಿಮ್ಮ ಅಣ್ಣನಾ? ನೋಡಿ ಸಚಿನ್, ಈಗಲೇ ಹೇಳಿರ್ತೀನಿ, ನಿಮ್ಮ ಅಣ್ಣನ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮಗೆ ಸಿಟ್ಟು ಬಂದರೂ ಚಿಂತೆ ಇಲ್ಲ. ಅವ್ರು ಪ್ರಾಡಕ್ಟ್ ಕಳಿಸ್ತಾರೆ ಇಲ್ಲಿ, ನೀವು ದುಡ್ಡು ಕೊಡ್ತೀರಿ. ಆದರೆ ಆ ದುಡ್ಡು ಮಾತ್ರ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ತಲುಪಲ್ಲ. ಒಂದು ಸರಿ ನೋಡ್ತಾರೆ, 2 ಸರಿ ನೋಡ್ತಾರೆ, ಮತ್ತು ಆಮೇಲೆ ಕೇಸು ಅದು ಇದು ಅಂತ ಆಗುತ್ತೆ. ಅವರನ್ನು ನಂಬಿ ನೀವು ಯಾವ ವ್ಯವಹಾರನೂ ಮಾಡಬೇಡಿ. ನೋಡಿ, ಹೇಳಿದ್ದೀನಿ ನಾನು. ಇಲ್ಲಪ್ಪ, ಅವನನ್ನು ನಂಬಿ ಯಾರು ವ್ಯವಹಾರ ಮಾಡ್ತಾರೆ? ಅತ್ತಿಗೆ ಮೊನ್ನೆ ಫೋನ್ ಮಾಡಿ ಹೇಳಿದ್ದು, ಅವ್ರ ಫ್ರೆಂಡ್ ಯಾರೋ ಇದ್ದಾರಂತೆ, ಅವರು ಇದನ್ನೆಲ್ಲ ಮೊಳಕೆ ಕಾಳು ಹಿಟ್ಟು ಅದೇನೋ ಬರುತ್ತಲ್ಲ, ಅದನ್ನು ಮಾಡಿ ಸೇಲ್ ಮಾಡ್ತಾರಂತೆ. ಒಳ್ಳೆ ಸೇಲ್ ಆಗ್ತುಂಟಂತೆ. ನಾನು ಇನ್ನೊಂದಿಬ್ಬರ ಹತ್ರ ಕೇಳಿ ವಿಚಾರಿಸಿ ನೋಡಿದೆ, ಚೆನ್ನಾಗಿ ಆಗ್ತುಂಟಂಥದ್ದು. ನಾವು ಸಾಧಾರಣ ಕಡಿಮೆ ರೇಟಿಗೆ ಕೊಡ್ತಾರಂತ ನಮಗೆ. ನಾವು ಇಲ್ಲೆಲ್ಲ ಸ್ವಲ್ಪ ಎಲ್ಲಿ ಅದನ್ನು ಯಾರು ಇಷ್ಟಪಡ್ತಾರೆ ಹಾಗೆಲ್ಲ ನೋಡಿದ್ರೆ ಸೇಲ್ ಮಾಡ್ಬೋದು. ದುಡ್ಡು ಈಗೇನು ಮೊದಲಿನ ಹಾಗೆ ಕೈಯಲ್ಲೇ ಕೊಡಬೇಕಾ? ಫೋನ್ಪೇ ಮಾಡೋದು, ನಾನು ಅವ್ರ ಅಕೌಂಟಿಗೆ ಫೋನ್ಪೇ ಮಾಡ್ತೀನಿ, ಇಲ್ಲಾಂದ್ರೆ ಅತ್ತಿಗೆ ಅಕೌಂಟಿಗೆ ಮಾಡ್ತೀನಿ, ಅವ್ರು ಕೊಡ್ತಾರೆ. ಓ, ನಿಮ್ಮ ಅತ್ತಿಗೆ ಪ್ಲ್ಯಾನ್ ಇದೆಲ್ಲ? ಅದಕ್ಕೆ ಸರ್ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿರೋದು. ಸುಮ್ಮನೆ ಇರ್ರಿ ಸಾಕು. ಈ ಬಿಸ್ನೆಸ್ ಅಂತೂ ಸುತಾರಾಮ್ ಬೇಡ, ನಾನು ಹೇಳಿರ್ತೀನಿ. ಯಾವ ಕಾರಣಕ್ಕೂ ಇದರಲ್ಲಿ ಪ್ರಾಫಿಟ್ ಮಾಡ್ಕೊಳಕ್ಕಾಗಲ್ಲ. ಗಲ್ಲಿಗೊಬ್ರೊಬ್ರು ಇದ್ದಾರೆ ಈ ಥರ ಮಾಡೋರು ಬೆಂಗಳೂರಲ್ಲಿ. ಅವರೇ ಸೇಲ್ ಆಗಲ್ಲ ಅಂತೇಳಿ ತಲೆ ಕೆಡ್ಸ್ಕೊಂತಿರ್ತಾರೆ. ಮೊನ್ನೆ ನಮ್ಮ ಆಫೀಸಿಗೆ ತೊಗೊಂಬಂದಿದ್ರು ಯಾರೋ ಒಬ್ಬರು, ಕಷ್ಟಪಟ್ಟು ಮಾಡಿದ್ದೀನಿ ಮೇಡಮ್, ಯಾರು ಒಬ್ರೊಬ್ರು ಒಂದೊಂದಾರು ತೊಗೊಳ್ಳಿ ಅಂತ. ನನ್ನ ಕಲೀಗ್ಸ್ ಎಲ್ಲ ಸ್ವಲ್ಪ ಮತ್ತೆ ಯಾಕೆ ಅವಳಿಗೆ ಹೆಲ್ಪಾರು ಆಗಲಿ ಅಂತ ಒಂದೊಂದು ತೊಗೊಂಡ್ರು. ನಾನು ಅಲ್ಲೇ ತಗೊಳ್ಳ. ಯೋಚನೆ ಮಾಡಿ, ನೀವು ಈ ಬಿಸ್ನೆಸ್ ಮಾಡೋಕ್ಕೆ ನಾವು ಹ್ಞೂ ಅಂತ ಹೇಳಿಬಿಡ್ತೀನಾ? ನೀ ಹ್ಞೂ ಅನ್ನು ಅಂತ ಯಾರು ಹೇಳಿದ್ರು? ಈಗ ನೀ ಹ್ಞೂ ಅನ್ನದೇ ಇರೋ. ನಾನು ಬಿಸ್ನೆಸ್ ಮಾಡೋವನೇ. ಹಾಗಂತೇಳಿ ಇದರಲ್ಲೇ ಮುಂದುವರಿತೀನಿ ಅಂತನೂ ಅಲ್ಲ.
ಜಾಬ್ಗೂ ಟ್ರೈ ಮಾಡ್ತಿರ್ತೀನಿ, ಯಾವಾಗ ಸಿಗುತ್ತೆ ಏನೋ. ಅಷ್ಟು ದಿವಸ ಸುಮ್ಮನೆ ಕೂತಿರೋಕ್ಕಾಗತ್ತಾ? ಕೆಲಸ ಮಾಡುವಾಗಲೇ ನೀನು ಕೊಡೋ ರೆಸ್ಪೆಕ್ಟ್ ಅಷ್ಟರಲ್ಲೇ ಇತ್ತು. ಇನ್ನು ಸುಮ್ಮನೆ ಏನಾರು ಕೂತೆ ಅಂದರೆ ಮತ್ತೇನಿಲ್ಲ, ತೆಗ್ದೇ ಬಿಡ್ತೀನಿ ನನ್ನ. ಸ್ವಲ್ಪ ದಿವಸ ಅದನ್ನು ಟ್ರೈ ಮಾಡ್ತೀನಿ, ಗೊತ್ತಾಗುತ್ತಲ್ಲ ಎಷ್ಟು ಪ್ರಾಫಿಟ್ ಆಗುತ್ತೆ ಏನು ಎತ್ತ ಅಂತ. ಹಾಗೇ ಇಲ್ವಾ, ಊರ ಕಡೆ ಹೋಗ್ತೀನಿ, ಆವಾಗ ನೀನು ಬರಬೇಕಾಗತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡೋಣ, ಅಲ್ಲೇ ಸೆಟಲ್ ಆದ್ರೆ ಆಯಿತು. ಈಗ ನನ್ನ ಕೆಲಸ ಹೋದಂಗೆ ನಿನ್ನ ಕೆಲಸನೂ ಹೋಗಲ್ಲ ಅಂತ ಏನು ಗ್ಯಾರಂಟಿ? ಯಾರು ಇರ್ತಾರೆ ಇಲ್ಲಿ ಇಷ್ಟೆಲ್ಲ ಕಷ್ಟಪಟ್ಕೊಂಡು? ಅಲ್ಲಿ ಬೇಕಾದಷ್ಟು ಜಮೀನಿದೆ, ಈಗ ಸ್ವಲ್ಪ ಸೇವಿಂಗ್ಸು ಇದೆ ನಮ್ಮ ಹತ್ರ. ಸ್ವಲ್ಪ ದುಡ್ಡೆಲ್ಲ ಹಾಕಿದ್ರೆ ಇನ್ನೂ ತೋಟ ಚೆನ್ನಾಗಾಗುತ್ತೆ, ಅದರಲ್ಲೇ ಬೆಳೆ ತಗೊಂಡು ಇರ್ಬೋದು. ನಾವು ಬೇಕಾದಂಗೆ ಜೀವನ ಮಾಡ್ಬೋದು. ನಾನಂತೂ ಹಾಗೆ ಯೋಚನೆ ಮಾಡಿದ್ದೀನಪ್ಪ. ನೀನು ಮೆಂಟಲಿ ಪ್ರಿಪೇರ್ ಆಗಿರೋ, ಅದಕ್ಕಾಗಿ ಹೇಳಿದೆ ಫಸ್ಟ್. ಏನು ಊರ ಕಡೆ ಹೋಗೋದು, ಜಮೀನು ಕೆಲಸ ಮಾಡೋದ? ನಾನು ಅಲ್ಲಿ ಬಂದು ಯಾವ ಕಾರಣಕ್ಕೂ ಬರಲ್ಲ. ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಬ್ಲೇಬೇಡಿ. ಈ ನಾನು ಮೆಂಟಲಿ ಪ್ರಿಪೇರ್ ಆಗೋಕ್ಕೆ ಹೇಗೆ ನೀವು ನಂಗೆ ಇನ್ಫಾರ್ಮ್ ಮಾಡಿದ್ರೋ ಹಾಗೆ ನಾನು ನಿಮಗೆ ಹೇಳಿರ್ತೀನಿ. ಯಾವ ಕಾರಣಕ್ಕೂ ನಾನು ಅಲ್ಲಿಗೆ ಬರಲ್ಲ, ನನ್ನ ಪಾಪನೂ ಕರ್ಕೊಂಬರಲ್ಲ. ನಾವಿಬ್ರು ಇಲ್ಲೇ ಇರ್ತೀವಿ, ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ಕೇಳಕ್ಕೆ ಬರಲ್ಲ. ಹುಚ್ಚು ಅಂತಾರಷ್ಟೇ ಯಾರಾದರೂ. ಅಲ್ಲ, ಎಲ್ಲರೂ ಹಳ್ಳಿಲಿದ್ದವರು ಸಿಟಿಗೆ ಬರಬೇಕು ಅಂತ ಯೋಚನೆ ಮಾಡ್ತಾರೆ, ಮಕ್ಕಳ ಎಜುಕೇಷನಿಗೆ ಹೆಲ್ಪ್ ಆಗುತ್ತೆ ಅಂತ. ನೀವು ನೋಡಿದ್ರೆ ಸಿಟಿಯಿಂದ ಹಳ್ಳಿಗೆ ಹೋಗ್ತೀನಿ ಅಂತಿದ್ದೀರಾ? ನೀ ತಿಳ್ಕೊಂಡಿದ್ದಷ್ಟೇ. ಇಲ್ಲಿ ಓದಿಸೋ ಕಾಲು ಭಾಗಕ್ಕಿಂತ ಕಡಿಮೆ ಖರ್ಚಿಗೆ ಇದಕ್ಕಿಂತ ಒಳ್ಳೆ ಎಜುಕೇಷನ್ ಅಲ್ಲಿ ಸಿಗುತ್ತೆ. ನಮ್ಮ ಭ್ರಮೆ ಅಷ್ಟೇ, ಸಿಟಿಲಿ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅಂತ. ಯಾರು ಹೇಳಿದ್ದು ನಿಂಗೆ? ನಾನಂತೂ ಅಂದ್ಕೊಂಡಿದ್ದೀನಿ, ಅಕಸ್ಮಾತು ಎಲ್ಲೂ ಆಗಿಲ್ಲ, ಜಾಬೂ ಆಗಿಲ್ಲ, ಈ ಬಿಸ್ನೆಸ್ಸು ಕೈ ಹಿಡಿಲಿಲ್ಲ ಅಂದರೆ ನಾನು ಹಳ್ಳಿಗೆ ಹೋಗೋವನೇ. ಈಗಲೇ ಹೇಳಿರ್ತೀನಿ, ಯಾವ ಕಾರಣಕ್ಕೂ ನನ್ನ ಡಿಸಿಷನ್ನ ನಾನು ಚೇಂಜ್ ಮಾಡಲ್ಲ. ನನ್ನ ಜೊತೆ ಇರಬೇಕು ಅನಿಸಿದ್ರೆ ನೀನು ಚೇಂಜ್ ಆಗು, ಇಲ್ಲ ಅಂದರೆ ನೀನು ಇಲ್ಲೇ ಇರೋ. ನಾನು ಅದಕ್ಕೂ ಏನೂ ತಲೆ ಕೆಡ್ಸ್ಕೊಳಲ್ಲ. ನಂಗೆ ಯಾಕೋ ಡೌಟ್ ಆಗ್ತಿದೆ. ಈ ಪಾಠ ಎಲ್ಲ ಯಾರದು, ನಿಮ್ಮ ಅತ್ತಿಗೆದೇನಾ? ನಾನಂತೂ ಇಲ್ಲೇ ಇದ್ದು ಹಾಳಾಗಿ ಹೋಗ್ತಿದ್ದೀನಿ, ನೀವು ಬಂದುಬಿಡಿ ಇಲ್ಲಿ ಎಲ್ಲ ಒಟ್ಟಿಗೆ ಹಾಳಾಗೋಣ ಅಂತ ಯೋಚನೆ ಮಾಡಿದಾರೇನಾ? ನಂಗೆ ಗೊತ್ತಿತ್ತು ಮೊದಲಿಂದನೂ ಅವ್ರಿಗೆ ನಾನಂದ್ರೆ ತುಂಬ ಜಲಸ್ಸು. ನನ್ನ ಲೈಫ್ ಚೆನ್ನಾಗಿದೆ ಅಂತ ತುಂಬಾ ಹೊಟ್ಟೆ ಕಿಚ್ಚಿದೆ ಅವರಿಗೆ. ಅದಕ್ಕೆ ಒಂದು ದಿವಸಕ್ಕೂ ಇಲ್ಲಿ ಬಂದು ನೋಡೋಣ ಅಂತಲೂ ಯೋಚನೆ ಮಾಡಿಲ್ಲ ಅವರು. ಹೆಂಗಾರು ಮಾಡಿ ಇದನ್ನು ಹಾಳು ಮಾಡೋಣ ಅಂತ ನೋಡಿ ನಾನು ಅವ್ರಿಗೆ ಸರಿ ಕ್ಲಾಸ್ ತೊಗೊಂಡ್ಬಿಡ್ತೀನಿ ಆಮೇಲೆ ಅಷ್ಟೇ. ನೀವು ಈ ಥರ ಎಲ್ಲ ಮಾತಾಡ್ತಿದ್ರೆ ತಲೆಗಿಲೆ ಏನಾದರೂ ಕೆಟ್ಟಿದೆಯಾ ನಿಂಗೆ? ಏನು ಮಾತಂತ ಆಡ್ತಿದೀಯಾ? ಹಾಂ, ಅಲ್ಲ, ಅವ್ರು ಯಾಕೆ ಹೇಳ್ತಾರೆ ನನಗೆ ನೀವು ಊರಿಗೆ ಬನ್ನಿ ಅಂತ? ಹೇಳಬೇಕು ಅಂದ್ರೆ ನಾವು ಇಲ್ಲಿರೋದೇ ಅವ್ರಿಗೆ ಸೇಫು. ಹೋದ್ರಲ್ಲಿ ಹೆಂಗಿದ್ರು ಒಂದು ಅರ್ಧ ಭಾಗ ನಮಗೆ ಕೊಡಲೇಬೇಕಾಗತ್ತೆ. ಅದು ಹೆಂಗೂ ತಪ್ಪುತ್ತಲ್ಲ ಅಂತೇಳಿ ಅವ್ರು ಆರಾಮಾಗಿ ಇರ್ತಾರೆ. ಅದು ಬಿಟ್ಟು ಅವ್ರು ಹೇಳಿದ್ರಂತೆ ನಾನು ಹೋಗ್ತಿದ್ದೀನಂತೆ. ತಲೆಯಲ್ಲಿ ಏನಿದೆ ನಿಂಗೆ ಅಂತ? ಅಲ್ಲ, ಫಸ್ಟ್ ಆಫ್ ಆಲ್ ನನ್ನ ಜಾಬ್ ಹೀಗಾಗಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅವ್ರು ನಂಬೋದೂ ಇಲ್ಲ ನಾನು ಹೇಳಿದ್ರೆ. ಅಂಥದ್ರಲ್ಲಿ ಅವ್ರು ಅಲ್ಲಿಗೆ ಬರೋಕ್ಕೆ ಹೇಳಿದ್ರು ಅಂತ ಹೇಳ್ತಿದೀಯಲ್ಲ. ಹೋಗಿ ಕೆಲಸ ಏನಿದೆ ನೋಡಿ ಹೋಗು. ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನಂತೂ ನನ್ನ ಡಿಸಿಷನ್ ಬದಲಾಯಿಸಲ್ಲ. ನಾನು ಇಲ್ಲೇ ಇರೋವಳು. ಏನು ಕೆಲಸ ಮಾಡದೆ ಸುಮ್ಮನೆ ಕೂತು ಕೂತು ತಲೆ ಕೆಟ್ಟೆ ಹೋಗ್ತಿದೆ ಅನಿಸುತ್ತೆ. ಯಾಕಾದರೂ ಹೀಗಾಗ್ತಿದೆಯೇನೋ. ಹೇಳಿದ್ರು ಅಪ್ಪ ಆವಾಗ, ಫ್ಯಾಮಿಲಿ ಸರಿ ಇಲ್ಲ, ಅವ್ರನ್ನೆಲ್ಲ ಲವ್ ಮಾಡಬೇಡ, ಮದುವೆ ಆಗಬೇಡ ಅಂತ. ನನಗೊಂದು ಹುಚ್ಚು, ಮದುವೆ ಆಗಿ ಬಂದೆ. ಏನಾದರೂ ಅಲ್ಲಿ ಬಂದಂಗೆ ಎದುರಿಸ್ತೀನಿ. ಏನು ಹೇಳ್ತಿದೀಯಾ ಅಲ್ಲಿ? ಏನೋ ಒಂದು ಹೇಳ್ತಿದ್ದೀನಿ, ನನ್ನ ಮನಸ್ಸಿಗೆ ಅನಿಸಿದ್ದು. ಏನೀಗ ಎಲ್ಲದನ್ನು ನಿಮ್ಗೆ ಹೇಳಿಬಿಡ್ಬೇಕಾ? ಸರಿ ಬಿಡು, ನನಗೆಲ್ಲದನ್ನು ಹೇಳಬೇಕು ಅಂತೇನಿಲ್ಲ. ಹಾಗೆ ನನ್ನ ಹತ್ರನೂ ಎಲ್ಲದನ್ನೂ ಕೇಳೋಕ್ಕೂ ಬರಬೇಡ ಅಷ್ಟೇ. ಏನು ಸಚಿನ್, ಜಾಬ್ ಹೋಯ್ತಾ ಅಂತ ಕೇಳ್ತಿದ್ದೀರಾ? ಹೌದು, ಜಾಬ್ ಹೋಗಿದೆ. ನಿಮಗೂ ಎಲ್ಲ ಗೊತ್ತಿರುತ್ತೆ ಬಿಡಿ. ಈ ಥರ ತುಂಬ ಜನಕ್ಕೆ ಜಾಬ್ ಹೋಗಿದೆ, ಅದರಲ್ಲಿ ನಾನು ಒಬ್ಬನು. ಹಳ್ಳಿ ಕಡೆ ಬಂದುಬಿಡು ಅಂತಿದ್ದೀರಾ? ಹಳ್ಳಿ ಕಡೆ ಬರೋದು, ಅಲ್ಲಿರೋದು ನಾನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಂತ ನನಗೂ ಗೊತ್ತು. ಸುಮ್ಮನೆ ನಾನು ಅವಳೆದ್ರಿಗೆ ಹೇಳಿದೆ ಅಷ್ಟೇ, ಹೆದರ್ಸೋಕ್ಕೆ. ಜಾಸ್ತಿ ಮಾತಾಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ. ಅದೆಲ್ಲ ಆಗಿ ಹೋಗೋ ಮಾತಲ್ಲ ಬಿಡಿ. ಮತ್ತು ಏನು ಗೊತ್ತಾ, ಇಷ್ಟು ದಿವಸ ಸೀಕ್ರೆಟ್ ಮೇಂಟೈನ್ ಮಾಡಿದ್ದೆ ನಾನು, ಯಾರಿಗೂ ಗೊತ್ತಾಗಬಾರ್ದು ಅಂತ.
ದಯವಿಟ್ಟು ನೀವು ಯಾರೂ ಹೇಳೋಕ್ಕೆ ಹೋಗಬೇಡಿ ಆಯಿತಾ. ನಾ ಹೇಳಲ್ಲ, ಅವ್ರಿಗೆ ಗೊತ್ತಾಗಬೇಕಿದ್ರೆ ಮುಂಚೆ ನಾನೊಂದು ಜಾಬ್ ಹುಡ್ಕೊಂತೀನಿ. ನಂಗೆ ಗೊತ್ತು ಹಳ್ಳಿಗೆ ಹೋಗಿ ಜೀವನ ಮಾಡೋಕ್ಕೆ ನಂಗೆ ಆಗಲ್ಲ ಅಂತ. ಸುಮ್ಮನೆ ಇರೋ ಗೌರವನು ಯಾಕೆ ಹಾಳು ಮಾಡ್ಕೊಬೇಕು? ಹೇಳಿಬಿಡಿ ಆಯಿತಾ.